ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕಾಂಗ್ರೆಸ್ ಸಮಾವೇಶ ಯಶಸ್ವಿಯಾದ ಬೆನ್ನಲ್ಲೇ ದೇವರ ಮೊರೆ ಹೋದ ಸಿಎಂ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಪೂಜೆ ಸಲ್ಲಿಕೆ. ಪ್ರಾರ್ಥನೆಯ ಬಳಿಕ ಚಾಮರಾಜನಗರಕ್ಕೆ ಸಿದ್ದರಾಮಯ್ಯ ಪ್ರಯಾಣ. ಸುಳ್ಳು ಆರೋಪ ಇಟ್ಕೊಂಡು ಪಾದಯಾತ್ರೆ ಮಾಡ್ತಿದ್ದಾರೆ. ಅವರ ಹಗರಣ ಬೇಕಾದಷ್ಟಿದೆ, ಅವನ್ನ ಎಕ್ಸ್ಪೋಸ್ ಮಾಡ್ತೀವಿ. ರಾಜಕೀಯವಾಗಿ ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಸಿದ್ಧ ಅಂದ್ರು ಸಿಎಂ. ಐದು ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ. ನಿನ್ನೆ ಡಿಕೆ ಶಿವಕುಮಾರ್ ಸೇರಿ ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಎಂಎಲ್ಸಿ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ. ಮೂಡ ಪ್ರಕರಣದಲ್ಲಿ ಇಡೀ ಕಾಂಗ್ರೆಸ್ ಸಿಎಂ ಬೆನ್ನಿಗೆ ನಿಂತು ಸಂದೇಶ. ಪ್ರತಿಪಕ್ಷಗಳ ಆರೋಪಗಳಿಗೆ ಟಕ್ಕರ್ ಕೊಟ್ಟು ಒಗ್ಗಟ್ಟು ಪ್ರದರ್ಶನ. ಮೈಸೂರು ಜನಾಂದೋಲನ ಸಮಾವೇಶದಲ್ಲಿ ಎಲ್ಲಾ ನಾಯಕರ ಹಾಜರಿಯಿಂದ ಸಿದ್ದರಾಮಯ್ಯಗೆ ಮತ್ತಷ್ಟು ಬಲ. ಮೈಸೂರು ಚಲೋ ಪಾದಯಾತ್ರೆಗಿಂದು ಸಮಾರೋಪ ಸಮಾರಂಭ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ದೋಸ್ತಿಗಳ ಶಕ್ತಿ ಪ್ರದರ್ಶನ. ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹ. ನಿರಂತರ ಪಾದಯಾತ್ರೆಯಿಂದ ಬಿಜೆಪಿಗೆ ಸಿಕ್ಕ ಲಾಭವೇನು? ಹೈಕಮಾಂಡ್ಗೆ ಮಾಹಿತಿ ನೀಡಲು ಮುಂದಾದ ಬಿವೈ ವಿಜಯೇಂದ್ರ. ಕಾರ್ಯಕರ್ತರ ಹುಮ್ಮಸ್ಸು. ಪಕ್ಷದ ಪ್ರಮುಖರು ಕೊಟ್ಟ ಬೆಂಬಲದ ವರದಿ ತಯಾರಿಸಲು ತೀರ್ಮಾನ. ಮೈಸೂರಿನ ಬಳಿಕ ಬಳ್ಳಾರಿಯತ್ತ ಕಾಂಗ್ರೆಸ್ ಬಿಜೆಪಿ ಚಿತ್ತ. ಕೇಸರಿ ಪಡೆಯ ಹೈಕಮಾಂಡ್ ಅಂಗಳಕ್ಕೆ ತಲುಪಿದ. ವಾಲ್ಮೀಕಿ ಹಗರಣದ ವಿರುದ್ಧದ ಬಳ್ಳಾರಿ ಪಾದಯಾತ್ರೆಯ ಚರ್ಚೆ. ಸಂಡೂರು ಬೈ ಎಲೆಕ್ಷನ್ ಮೇಲೆ ಪರಿಣಾಮ ಬೀರದಂತೆ ಅಲರ್ಟ್ ಆದ ಕೈಪಾಳೆಯ. ಗಂಡಸ್ತನದ ರಾಜಕೀಯ ಮಾಡಬೇಕು ಅಂತ ಜೆಡಿಎಸ್ ನಾಯಕರು ಹೇಳಿದರು. ಇವತ್ತಿನ ಮೈಸೂರು ಸಮಾವೇಶದಲ್ಲಿ ಗಂಡಸ್ತನದ ಬಗ್ಗೆ ಮಾತನಾಡಲಿ. ಕುಮಾರಸ್ವಾಮಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಟಾಂಗ್. ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣದ ತನಿಖೆ ಚುರುಕು. ಎಂಎಲ್ಎ ಚೆನ್ನಾರೆಡ್ಡಿ ಕಚೇರಿಗೆ ಭೇಟಿ ನೀಡಿದ ಸಿಐಡಿ ತಂಡದಿಂದ ತಲಾಶ್. ಶಾಸಕರು ಪುತ್ರನ ಬಗ್ಗೆಯೂ ಮಾಹಿತಿ ಕಲೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಜೈಲೇ ಗಟ್ಟಿ. ನಟ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ ಇವತ್ತಿಗೆ 50 ದಿನ. ಇನ್ನೆಷ್ಟು ದಿನ ದರ್ಶನ್ಗೆ ಸೆರೆವಾಸ ಫಿಕ್ಸ್? ಆಪ್ತನ ಹೇಳಿಕೆಯೇ ದರ್ಶನ್ಗೆ ಕಂಟಕವಾಗತ್ತಾ? ನಟ ಚಿಕ್ಕಣ್ಣ 164 ಹೇಳಿಕೆ ದಾಖಲಿಸಿದ ಪೊಲೀಸರು. ಶೆಡ್ಗೆ ಬರೋ ಮುನ್ನ ಸ್ಟೋನಿ ಬ್ರೂಕ್ನಲ್ಲಿ ಏನೇನಾಯಿತು ಅಂತ ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲು. ಮಹಾರಾಷ್ಟ್ರದ ಉಜ್ಜನಿ ಜಲಾಶಯದಿಂದ ಅಪಾರ ನೀರು ಬಿಡುಗಡೆ. ಕಲಬುರಗಿಯಲ್ಲಿ ಉಕ್ಕಿ ಹರಿತಾ ಇದ್ದಾಳೆ ಭೀಮೆ. ನದಿಯ ಆರ್ಭಟಕ್ಕೆ ನಾಶವಾಯಿತು 100 ಎಕರೆ ಬೆಳೆ. ಹಾಸನದ ಸಕಲೇಶಪುರದಲ್ಲಿ ರೈಲ್ವೆ ಹಳಿಗಳ ಮೇಲೆ ಮತ್ತೆ ಭೂಕುಸಿತ. ಮರಗಳ ಸಮೇತ ಕುಸಿದಿರೋ ಮಣ್ಣು. ಹಾಸನ ಮಂಗಳೂರು ಮಾರ್ಗದ ರೈಲುಗಳ ಸಂಚಾರ ಸ್ಥಗಿತ. ರೈಲು ಸಂಚಾರದಲ್ಲಿ ವ್ಯತ್ಯಯದಿಂದ ತೊಂದರೆ. ಮಂಗಳೂರಿಗೆ ಏರ್ಫೋರ್ಸ್ ಎಕ್ಸಾಮ್ ತೆರಳುತ್ತಾ ಇದ್ದ ಅಭ್ಯರ್ಥಿಗೆ ಪರೀಕ್ಷೆ ಮಿಸ್. ಎಕ್ಸ್ನಲ್ಲಿ ಬೇಸರ ಹೊರಹಾಕಿರೋ ರೋಹಿತ್ ಸಿಂಗ್ ರಾವತ್. ಬೆಂಗಳೂರಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ದಾಳಿ. ಬಹುಕೋಟಿ ವಂಚನೆ ಪ್ರಕರಣ ಸಂಬಂಧ ಕೆಎಡಿಬಿ ಕಚೇರಿಯಲ್ಲಿ ತಲಾಶ್. ಸತತ 3 ಗಂಟೆಗಳಿಂದ ಕಡತಗಳ ಪರಿಶೀಲನೆ. ವಯನಾಡ್ಗೆ ಪ್ರಧಾನಿ ಮೋದಿ ಭೇಟಿ. ಭೂಕುಸಿತದ ದುರಂತ ಸ್ಥಳದಲ್ಲಿ ಪರಿಶೀಲನೆ. ಪರಿಹಾರ ಮತ್ತು ಪುನರ್ವಸತಿ ವಿಚಾರವಾಗಿ ಅಧಿಕಾರಿಗಳಿಂದ ಮಾಹಿತಿ ಕಲೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.